ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಬರಿಮಲೆಗೆ ಮಹಿಳೆಯರ ಪ್ರವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾನೂನು ಸಮರ ಶುರುವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ 9 ನ್ಯಾಯಮೂರ್ತಿಗಳ ಪೀಠದಿಂದ ಇದೇ ಏಪ್ರಿಲ್ 7ರಿಂದ ವಿಚಾರಣೆ ಆರಂಭ ಆಗತ್ತೆ. ನೋಡಿ, ಕೇರಳದ ಶಬರಿಮಲೆ ದೇವಸ್ಥಾನ ಸೇರಿದಂತೆ ಇನ್ನು ದೇಶಾದ್ಯಂತ ಹಲವು ಧಾರ್ಮಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಬಹಳ ಮುಖ್ಯವಾಗಿ ಶಬರಿಮಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 7ರಿಂದ ವಿಚಾರಣೆ ಆರಂಭ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೈಗೊಂಡಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ, ಸಾಂವಿಧಾನಿಕ ಪೀಠದಿಂದಲೇ ಶಬರಿಮಲೆ ಮಹಿಳಾ ಪ್ರವೇಶ ವಿಚಾರದ ವಿಚಾರಣೆ ನಡೆಯುತ್ತೆ. ಅಲ್ಲಿಗೆ ಶಬರಿಮಲೆ ವಿಚಾರಕ್ಕೆ ಕಾನೂನು ಸಮರ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಏಪ್ರಿಲ್ 7ನೇ ತಾರೀಕಿಂದ ವಿಚಾರಣೆಯನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಸಹಮತವನ್ನು ಸೂಚಿಸಿದೆ. ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಪ್ರವೇಶ ಕುರಿತಂತೆ 7 ಅಂಶಗಳ ಕುರಿತಾಗಿ ಕಾನೂನಾತ್ಮಕ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ. ಮಹಿಳೆಯರಿಗೆ ಇರುವಂತಹ ಧಾರ್ಮಿಕ ಹಕ್ಕು, ಸ್ವಾತಂತ್ರ್ಯದ ಸಾಂವಿಧಾನಿಕ ವಿಶ್ಲೇಷಣೆ, ಇದೆಲ್ಲವೂ ಈಗ ಏಪ್ರಿಲ್ 7ನೇ ತಾರೀಕಿಂದ ಶುರುವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾನೂನು ಸಮರಗಳು ಶುರುವಾಗುತ್ತಾ ಹೇಗೆ ಅಂತ? ಖಂಡಿತ ಪ್ರಭು, ಏನಂದರೆ 2018ರಲ್ಲಿ ಏನೊಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಏನು 10ರಿಂದ 50 ವರ್ಷದ ವಯಸ್ಸಿನ ಮಹಿಳೆಯರಿಗೆ ಶಬರಿಮಲೆಗೆ ಪ್ರವೇಶ ನಿಷೇಧ ಮಾಡಿದ್ದಂತಹ ಒಂದು ದೈವಸ್ವಂ ಬೋರ್ಡ್ನ ಒಂದು ತೀರ್ಪು ಏನಿತ್ತು, ಆ ತೀರ್ಪನ್ನ ಅಸಂವಿಧಾನಿಕ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ಮೂಲಕ ಏನಂದರೆ 10ನೇ ವಯಸ್ಸಿನಿಂದ ಹಿಡಿದು 50ನೇ ವಯಸ್ಸಿನ ಮಹಿಳೆಯರಿಗೆ ಶಬರಿಮಲೆಯ ಒಂದು ಪ್ರವೇಶವನ್ನು ನಿಷೇಧ ಮಾಡಿರೋದು ಅವ್ರಿಗಿರುವಂತಹ ಒಂದು ಧಾರ್ಮಿಕ ಹಕ್ಕು ಮತ್ತು ಅವರ ಏನೊಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿತ್ತು. ದೀಪಕ್ ಮಿಶ್ರಾ, ಅವಾಗಿನ CJI ಆಗಿದ್ದರು ದೀಪಕ್ ಮಿಶ್ರಾ, ಅವರನ್ನೊಳಗೊಂಡ 5 ಜನ ನ್ಯಾಯಮೂರ್ತಿಗಳ ಒಂದು ಸಾಂವಿಧಾನಿಕ ಪೀಠ ಈ ಒಂದು ತೀರ್ಪನ್ನು ನೀಡಿತ್ತು. 4 ಜನ ನ್ಯಾಯಮೂರ್ತಿಗಳು ಏನೊಂದು ಮಹಿಳೆಯರ ನಿಷೇಧವನ್ನು ವಿರೋಧಿಸಿದ್ರು. ಒಬ್ಬರು ನ್ಯಾಯಮೂರ್ತಿ ಮಾತ್ರ ಮಹಿಳೆಯರ ಒಂದು ನಿಷೇಧವನ್ನು ಸಮರ್ಥಿಸ್ಕೊಂಡಿದ್ರು. ಅವರು ಹೇಳೋ ಪ್ರಕಾರ, ಯಾರು ಸಮರ್ಥಿಸ್ಕೊಂಡಿದ್ರು ನ್ಯಾಯಮೂರ್ತಿಗಳು, ಅವರ ವಾದ ಏನಂದರೆ, ಯಾವುದು ಒಂದು ಧಾರ್ಮಿಕ ವಿಧಿವಿಧಾನಗಳಿರ್ತವೆ, ರೀತಿ ನೀತಿಗಳಿರ್ತವೆ, ಯಾವುದು ಕಟ್ಟಳೆಗಳಿರ್ತವೆ, ಆ ವಿಚಾರದಲ್ಲಿ ಸರ್ಕಾರ ಆಗಲಿ ಕಾನೂನಾಗಲಿ ಅಥವಾ ಸಾಂವಿಧಾನಿಕ ನಿಯಮಗಳಿದ್ದಾವೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬಾರ್ದು. ಯಾಕೆಂದರೆ ಮುಸ್ಲಿಂ ಮಹಿಳೆಯರಿಗೆ ಏನೊಂದು ಯಾವುದೇ ಒಂದು ಮಸೀದಿನಲ್ಲಿ ನಮಾಜ್ಗೆ ಅವಕಾಶ ಇರೋದಿಲ್ಲ, ಅದು ಆಯಾ ಧರ್ಮದ ನಂಬಿಕೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಕೋರ್ಟು ಮಧ್ಯಪ್ರವೇಶ ಮಾಡಬಾರ್ದು ಅಂತ ಹೇಳಿದರು. ಆನಂತರ ಇದೇ ವಿಚಾರವಾಗಿ ಏನೊಂದು ಮಹಿಳೆಯರಿಗೆ ಪ್ರವೇಶವನ್ನು ಕೊಟ್ಟಿತ್ತು 2018ರಲ್ಲಿ ಸುಪ್ರೀಂ ಕೋರ್ಟು, ಆ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿದ್ವು. ಇದಾದಮೇಲೆ 2019ರಲ್ಲಿ ರಂಜನ್ ಗೊಗೊಯ್ ಅವರ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ರಂಜನ್ ಗೊಗೊಯ್ ಅವರ ಒಂದು ಸಾರಥ್ಯದ ಒಂದು ಪೀಠ ಏನು ಹೇಳಿತ್ತು, ಈ ಒಂದು ಪ್ರಕರಣದ ಬಗ್ಗೆ ಒಂದು ವಿಸ್ತೃತ ನ್ಯಾಯಪೀಠ ಒಂದು ವಿಚಾರಣೆ ನಡೆಸಬೇಕಾಗುತ್ತೆ. ಇದಕ್ಕಾಗಿ 9 ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಾಂವಿಧಾನಿಕ ಪೀಠವನ್ನು ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ತೀರ್ಪು ಕೊಟ್ಟಿದ್ದರು. ಅಷ್ಟೇ ಅಲ್ಲ, 2018ರಲ್ಲಿ ಏನು ತೀರ್ಪು ಕೊಟ್ಟಿದ್ರು ಅದು ಅಂತಿಮ ತೀರ್ಪು ಅಲ್ಲ ಅಂತ ಹೇಳಿದರು. ಹಾಗಾಗಿ 2019ರಲ್ಲಿ ಏನು ರಂಜನ್ ಗೊಗೊಯ್ ಅವರು ಹೇಳಿದರು ಒಂದು ವಿಸ್ತೃತ ಪೀಠ ರಚನೆ ಮಾಡಬೇಕು ಅಂತ, ಅದಕ್ಕೆ ಈಗ ಕಾಲ ಕೂಡಿ ಬರ್ತಾ ಇದೆ. 2026ನೇ ಇಸ್ವಿಗೆ, ಅಂದರೆ ಬರೋಬ್ಬರಿ 6 ವರ್ಷಗಳ ಬಳಿಕ ಈಗ ಅದ್ರ ವಿಚಾರಣೆಗೆ ಮುಹೂರ್ತ ನಿಗದಿಯಾಗಿದೆ. ಕೇವಲ ಒಂದು ವಾರದೊಳಗಡೆ ವಿಚಾರಣೆ ಮಾಡಿ ತೀರ್ಪು ಕೊಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ನ ಇಂದಿನ ಮುಖ್ಯ ನ್ಯಾಯಮೂರ್ತಿಗಳಂತ ಸೂರ್ಯಕಾಂತ್ ಅವರು ನಿರ್ಧಾರ ಮಾಡಿದ್ದಾರೆ. ಒಟ್ಟು ಇದಕ್ಕೆ 9 ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಸಾಂವಿಧಾನಿಕ ಪೀಠ ಪರ ವಿರೋಧ ಎಲ್ಲ ರೀತಿಯ ವಾದಗಳನ್ನು ಆಲಿಸಿ ಕೊನೆಗೆ ಏನಾದರೂ ತಜ್ಞರ ಒಂದು ಶಿಫಾರಸುಗಳೇನಾದರೂ ಇದೆ ಅದನ್ನು ಕೂಡ ಅಂಗೀಕರಿಸಿ ಒಂದು ಅಂತಿಮ ತೀರ್ಪನ್ನು ನೀಡಲಿದೆ. ಹೀಗಾಗಿ ಒಂದು ಏಪ್ರಿಲ್ 22ನೇ ತಾರೀಕು ಒಳಗಡೆ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಒಂದು ಫೈನಲ್ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್.